2 ಲಕ್ಷ ಕೊಟ್ಟು ತಗೊಳೋ ಕಾರ್ಗೂ ಅಷ್ಟೇ, 2 ಕೋಟಿ ಕೊಟ್ಟು ತಗೊಳ್ಳೋ ಕಾರ್ಗೂ ಅಷ್ಟೇ. ಈ ವಿಷಯ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಕಾರ್ ಓನರ್ಸ್ ಮತ್ತೆ ಡ್ರೈವರ್ಸ್ ಈ ವಿಷಯನ ತುಂಬಾ ಲಾಸ್ಟ್ ಅಲ್ಲಿ ಇಟ್ಕೊಂಡಿರ್ತೀರಾ. ಅದೇನಪ್ಪಾ ಅಂದ್ರೆ ವೀಲ್ ಅಲೈನ್ಮೆಂಟ್ ಮತ್ತೆ ಬ್ಯಾಲೆನ್ಸಿಂಗ್. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಈ ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಂಪ್ರಾಪರ್ ಅಲೈನ್ಮೆಂಟ್ ಇಂದ ಟೈರ್ ಮಾತ್ರ ವೇರ್ ಅಂಡ್ ಟೈರ್ ಆಗುತ್ತೆ ಅಂತ ಅನ್ಕೊಂಡಿದೀರಾ, ಅದು ತಪ್ಪು. ಮೊದಲನೇದಾಗಿ ಟೈರ್ ವೇರ್ ಅಂಡ್ ಟೈರ್ ಕಮ್ಮಿ ಆಗುತ್ತೆ, ಟೈರ್ ನ ಲೈಫ್ ಇನ್ಕ್ರೀಸ್ ಆಗುತ್ತೆ. ಎರಡನೇದಾಗಿ ನಿಮ್ಮ ಟೈರ್ಸ್ ನ ಡ್ರ್ಯಾಗ್ ಕಮ್ಮಿ ಆಗುತ್ತೆ, ಹಾಗೆ ಪ್ರಾಪರ್ ಎಫಿಷಿಯನ್ಸಿ ಸಿಗುತ್ತೆ ನಿಮ್ ವೆಹಿಕಲ್. ಮೂರನೇದು ನಿಮ್ಮ ಗಾಡಿಯ ಸ್ಟೆಬಿಲಿಟಿ ಹಾಗೂ ಸ್ಟೇರಿಂಗ್ ನ ಫೀಡ್ಬ್ಯಾಕ್ ಹಾಗೆ ಅಕ್ಯುರಸಿ ಇಂಪ್ರೂವ್ ಆಗುತ್ತೆ. ನಾಲ್ಕನೇದಾಗಿ ಸ್ಟೇರಿಂಗ್ ಮತ್ತೆ ಸಸ್ಪೆನ್ಷನ್ ಕಾಂಪೋನೆಂಟ್ಸ್ ಮೇಲೆ ಅನ್ವಾಂಟೆಡ್ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ, ಹಾಗೆ ಆ ಕಾಂಪೋನೆಂಟ್ಸ್ ನ ಲೈಫ್ ಇನ್ಕ್ರೀಸ್ ಆಗುತ್ತೆ. ಐದನೇ ಪಾಯಿಂಟ್, ಇಂಪ್ರಾಪರ್ ಅಲೈನ್ಮೆಂಟ್ ಇಂದ ಹೈ ಸ್ಪೀಡ್ಸ್ ನಲ್ಲಿ ನಿಮ್ಮ ಗಾಡಿ ಬ್ರೇಕ್ ಅಪ್ಲೈ ಮಾಡಿದಾಗ ರೈಟ್ ಟು ಲೆಫ್ಟ್ ಡ್ರ್ಯಾಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಟೈರ್ ನಲ್ಲಿ ಇನ್ಕ್ರೀಸ್ ಆಗೋ ಡ್ರ್ಯಾಗ್ ಇಂದ ಟೈರ್ ಮತ್ತೆ ರಿಮ್ ಓವರ್ ಹೀಟ್ ಆಗಿ ಬರ್ಸ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಈ ವಿಷಯ ಗೊತ್ತಿಲ್ದಿರೋ ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್, ಕಾರ್ ಓನರ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಮ್ಮ ಪೇಜ್ ನ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಇನ್ಸ್ಟೆಂಟ್ ಆಗಿ ಬರ್ತಾ ಇರುತ್ತೆ.